ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ. ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರಬಹುದು. ಆ ವ್ಯಕ್ತಿಯ ಮನಸ್ಸಿನ ಮಾತಾಗಿರ್ಬೋದು, ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ, ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನೊಂದು ರ್ಯಾಂಡಮ್ ಆಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಬಾರಿ ಅವರ ಹೆಸರನ್ನ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಆ ವ್ಯಕ್ತಿಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ, ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ ನಿಮ್ಮ ಲೈಫಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಅವರೇನಾದರೂ ನಿಮಗೆ ಮೆಸೇಜ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ, ಅವ್ರು ಏನು ಸಂದೇಶ ಕಳಿಸ್ತಾ ಇದ್ದಾರೆ ನಿಮಗೆ, ಅವರ ಮೈಂಡ್ ಮೆಸೇಜ್ ಏನಾಗಿದೆ. ಇಲ್ಲಿ ಬಹಳಷ್ಟು ಸಿಟ್ಟು, ಕೋಪ ಇರುವಂತಹ ವ್ಯಕ್ತಿ ಅಂತಲೇ ನೋಡಬಹುದು. ಬಟ್ ಆದರೂ ಕೂಡ ಇಲ್ಲಿ ಬಹಳಷ್ಟು ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ ಹಿಂದೆ ಇರೋದ್ರಿಂದ ಎಮೋಷ್ನಲಿ ನೀವು ಅವರನ್ನು ಕಟ್ ಹಾಕಿದ್ದೀರಿ. ಬಟ್ ಆದರೆ ನೀವು ತೋರಿಸ್ತೀರಿ, ಬಟ್ ಆ ವ್ಯಕ್ತಿ ತೋರಿಸೋದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ತುಂಬ ರಿಡ್ಜಾಗಿ ಹಟ್ಟವಾಗಿ ಬಿಹೇವ್ ಮಾಡುವಂಥದ್ದು, ಇವ್ರನ್ನ ನೀವು ನೈಸಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಿಮ್ಮಿಂದ ಅವರು ಬ್ಲಾಕ್ ಮಾಡಿರಬಹುದು ಅಥವಾ ದೂರ ಹೋಗಿರಬಹುದು. ಇಲ್ಲಿ ಅನ್ನೋನ್ ಕಾರ್ಡ್ ಬರ್ತಾ ಇರೋದ್ರಿಂದ ಅವರು ನಿಮ್ಮನ್ನು ಬೇರೆ ಒಂದು ಪ್ರೊಫೈಲಿಂದ ನೋಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಅವರು ಬ್ಲಾಕ್ ಮಾಡಿದರೂ ಕೂಡ ಅವರ ಅಬ್ಸರ್ವೇಷನಲ್ಲಿ ನೀವಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಅವರ ಎನರ್ಜಿ ನಾನು ಅವರ ಎನರ್ಜಿ ಇಲ್ಲಿ ನಾನು ನೋಡೋದಾದರೆ ಬಹಳಷ್ಟು ಕೋಪದಲ್ಲೇ ಇದ್ದಾರೆ. ಬಹಳಷ್ಟು ನಾನು ಹೀಗೆ ಇರೋದು, ನನ್ನ ಬಿಹೇವಿಯರೇ ಹೀಗೆ, ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡಿರೋದಾದರೆ ಇರಬಹುದು ಅನ್ನುವಂತಹ ರೀತಿಯಲ್ಲೇ ಇದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನೀವು ತಾಳ್ಮೆ ಇರೋದ್ರಿಂದ ಆ ವ್ಯಕ್ತಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರೋ ಸಾಧ್ಯತೆ ಇದೆ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಮೆಸೇಜಸ್ ಏನಾಗಿರುತ್ತೆ ಅದನ್ನು ನೋಡ್ತಾ ಹೋಗೋಣ. ಅವರು ಏನು ಮೆಸೇಜ್ ಕಳಿಸ್ತಾ ಇದ್ದಾರೆ, ಅವರ ಮನಸ್ಸಿನ ಅವರ ಭಾವನೆಗಳೇನಿದೆ, ಅವರ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ. ಇಲ್ಲಿ ನ್ಯೂ ಚಾಪ್ಟರ್ ಬರ್ತಾ ಇದೆ, ಐ ಆಮ್ ಟ್ರೈಯಿಂಗ್ ಟು ಮೂವ್ ಆನ್. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮಿಂದ ಆ ವ್ಯಕ್ತಿ ಯಾವ ರೀತಿ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವ್ರಿಗೆ ಬೇರೆ ಒಂದು ಆಪ್ಷನ್ ಇರ್ಬೋದು, ಅಥವಾ ಅವ್ರ ಲೈಫಲ್ಲಿ ಈಗ ಯಾವುದಾದ್ರೂ ಒಂದು ಎಂಟ್ರಿ ಆಗಿರ್ಬೋದು, ಒಂದು ಪ್ರೊಫೈಲ್ನ ಎಂಟ್ರಿ ಆಗಿರ್ಬೋದು, ಅಥವಾ ಹೊಸದಾಗಿ ಯಾವುದೋ ಒಂದು ವ್ಯಕ್ತಿಯ ಹೊಸ ಪರಿಚಯ ಆಗಿರಬಹುದು. ಇಲ್ಲಿ ನಾನು ನಿನ್ನಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಬೇರೊಂದು ವ್ಯಕ್ತಿಯೊಟ್ಟಿಗೆ ಖುಷಿಯಾಗಿರೋದಕ್ಕೆ, ಅಥವಾ ಬೇರೆ ಒಬ್ಬ ವ್ಯಕ್ತಿಯೊಟ್ಟಿಗೆ ನನ್ನ ಫೀಲಿಂಗ್ ಶೇರ್ ಮಾಡ್ತಿರೋದಾಗಿರ್ಬೋದು, ಅಥವಾ ಅದಕ್ಕೆ ನೀನು ಅಡ್ಡ ಆಗಿರಬಹುದು. ಸೊ ನಾನು ಟ್ರೈ ಮಾಡ್ತಿದ್ದೀನಿ, ನಿನ್ನಿಂದ ನಾನು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಆ ವ್ಯಕ್ತಿ. ಓಕೆ, ನೆಕ್ಸ್ಟ್ ಮೆಸೇಜ್ ಏನಾಗಿದೆ ಇಲ್ಲಿ ನೋಡಿ. ಇಲ್ಲಿ ನಿಮ್ಮ ವಿಚಾರ ಅಂದರೆ ನೀವು ಆ ವ್ಯಕ್ತಿಯ ವಿಚಾರವಾಗಿ, ಐ ಮಿಸ್ ಅಪ್ ದಿ ಗುಡ್ ಥಿಂಗ್ಸ್ ಐ ಆಮ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಅಂದರೆ ಈ ವ್ಯಕ್ತಿಯನ್ನು ಎಷ್ಟೇ ಮರಿಬೇಕು ಅಂತ ಟ್ರೈ ಮಾಡಿಕೊಂಡ್ರು, ಅಥವಾ ಇವರು ಎಷ್ಟೇ ರಿಡ್ಜಾಗಿ ಬಿಹೇವ್ ಮಾಡಿದ್ರು, ಎಷ್ಟೇ ಸಿಟ್ಟುಗಳನ್ನು ನಿಮ್ಮ ಮುಂದೆ ತೋರಿಸಿದ್ರು ಕೂಡ ಇಲ್ಲಿ ಕೆಲವೊಂದು ಸಲ ಆ ವ್ಯಕ್ತಿಯ ಮೆಮೊರೀಸ್ ನಿಮ್ಮನ್ನು ಆ ವ್ಯಕ್ತಿ ಹತ್ತಕ್ಕೆ ಮತ್ತೆ ಹೋಗುವಂತಹ ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಮೂವ್ ಆನ್ ಆಗೋದಕ್ಕೆ ರೆಡಿ ಇದ್ದಾರೆ. ಬಟ್ ಆದರೆ ಇಲ್ಲಿ ಕೆಲವೊಂದು ಮೆಮೊರೀಸ್, ಒಳ್ಳೆ ಕ್ಷಣಗಳು ಆ ವ್ಯಕ್ತಿಯಿಂದ ಕಳೆದಿರುವಂಥದ್ದು ನಿಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಆ ವ್ಯಕ್ತಿಯಿಂದ ಈ ರೀತಿ ಒಂದು ಮೆಸೇಜ್ ನಿಮಗೆ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ನೋಡೋಣ ಏನು ಬರ್ತಾ ಇದೆ ಮೆಸೇಜ್. ಆ ವ್ಯಕ್ತಿಯಿಂದ ಏನು ಮೆಸೇಜ್ ಬರ್ತಾ ಇದೆ ಇಲ್ಲಿ. ದಯವಿಟ್ಟು ಪದೇ ಅವರು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುವ ರೀತಿಯಲ್ಲಿ ನೀವಿರಬೇಕಾಗತ್ತೆ. ಪದೇ ಅವ್ರನ್ನ ಕಾಲ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು. ಎಷ್ಟೋ ಬಾರಿ ನೀವು ಅವರನ್ನು ಮರೆತು ಅವರಿಗೆ ಕಾಂಟ್ಯಾಕ್ಟ್ ಮಾಡದೆ ಬಹಳಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿದ್ದಾಗ ಆ ವ್ಯಕ್ತಿನೇ ನಿಮಗೆ ಚೆಕ್ ಮಾಡೋದು, ಅಥವಾ ನಿಮ್ಮ ಪ್ರೊಫೈಲ್ಸ್ಗಳನ್ನ ಚೆಕ್ ಮಾಡೋದು, ಬೇರೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಯು ಫೋನ್ನಲ್ಲಿ ನಿಮ್ಮನ್ನು ನೋಡ್ತಾ ಇರುವಂಥದ್ದು, ಅಥವಾ ಯಾವುದೋ ಒಂದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಕೇಳುವಂಥದ್ದು, ನಿಮ್ಮ ಬಗ್ಗೆ ಕೇಳುವಂಥದ್ದು, ಈ ರೀತಿಯಲ್ಲಿ ಆಗ್ತದೆ. ಹಾಗೆ
ಹಾಗೆ ಇನ್ನೊಂದು ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ ಸೀಕ್ರೆಟ್ಸ್. ಐ ಹ್ಯಾವನ್ ಟೋಲ್ಡ್ ಯು ಎವ್ರಿಥಿಂಗ್. ಅಂದರೆ ನನಗೆ ಎಲ್ಲ ವಿಚಾರನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಓಕೆ, ನಾನು ಬಹಳಷ್ಟು ವಿಚಾರಗಳು ನನ್ನ ಮೈಂಡಲ್ಲಿದೆ, ಅದನ್ನು ಒಂದು ನಿನ್ನ ಭಾವನೆಗಳನ್ನು ನನಗೆ ಕಟ್ಟಾಗ್ತಿದೆಯೋ ಅಥವಾ ನಿನ್ನ ಜೊತೆ ಕಳೆದಂಥ ಕ್ಷಣಗಳು ನನಗೆ ಕಟ್ಟಾಗ್ತಾ ಇದೆಯೋ ಅದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಯ ಮೆಸೇಜ್ ಕೂಡ ಇದಾಗಿದೆ. ಓಕೆ, ಹಾಗೆ ಇನ್ನೊಂದು ಮೆಸೇಜ್ ಏನಾಗಿದೆ ಈ ವ್ಯಕ್ತಿಯ ವಿಚಾರವಾಗಿ ನೋಡೋಣ. ಇಲ್ಲಿ ಅನ್ವರ್ತಿ, ಯು ಆರ್ ಎ ಬೆಟರ್ ಪರ್ಸನ್ ದೆನ್ ಐ ಆಮ್. ಅಂದರೆ ಅವ್ರಿಗೆ ತಿಳಿತಾ ಇದೆ, ನಾನು ನಿನಗೆ ಅರ್ಹಳಲ್ಲ, ನೀನು ನನಗಿಂತ ಬೆಟರ್ ಪರ್ಸನ್. ನೀನು ಈ ಪ್ರೀತಿಯಲ್ಲಿ ಸಂಬಂಧದಲ್ಲಿ ನೀನು ತುಂಬ ಜೆನ್ಯೂನ್ ಆಗಿದೆಯಾ, ಬಟ್ ಆದರೆ ಕೆಲವೊಂದು ಸಂದರ್ಭಗಳು ನನ್ನ ಕಟ್ಟಾಕಿರ್ಬೋದು. ಹಾಗೆ ತುಂಬ ಓವರ್ ಪೊಸೆಸಿವ್ನೆಸ್ ನನ್ನನ್ನು ನಿನ್ನಿಂದ ದೂರ ಮಾಡ್ತಾ ಇರ್ಬೋದು. ಬಟ್ ಆದರೆ ನಾನು ನಿನ್ನ ಪ್ರೀತಿಗಾಗಿರಲಿ ನಿನ್ನ ಸಂಬಂಧಗಳಿಗಾಗಿರಲಿ ಅರ್ಹರಲ್ಲ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ನೀನು ನನಗಿಂತನೂ ಒಳ್ಳೆಯ ವ್ಯಕ್ತಿ ಅನ್ನುವಂತಹ ಫೀಲಿಂಗ್ಸ್ ಆ ವ್ಯಕ್ತಿಯ ಮೈಂಡಲ್ಲಿ ಬಹಳಷ್ಟು ಸಲ ಓಡಾಡ್ತಾ ಇದೆ ಅಂಥೇಳಿ. ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ನಾನು ಯೂ ಟರ್ನ್ ತೊಗೊಳ್ಬೇಕು, ಅಂದರೆ ಈ ಸಂಬಂಧದಿಂದ ನಾನು ದೂರ ಆಗಬೇಕು, ಈ ಸಂಬಂಧದಿಂದ ನನಗೆ ಬೇರೊಂದು ಲೈಫ್ ಕಾಯ್ತಾ ಇದೆ, ಈ ರೀತಿ ಫೀಲಿಂಗ್ಸಲ್ಲಿ ಈ ವ್ಯಕ್ತಿ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಹೇಗಿರಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ಈ ವ್ಯಕ್ತಿಯಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬರಬೇಕಾಗತ್ತೆ. ನೋಡೋಣ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸಿಗೆ ಬಂದಾಗ ಈ ವ್ಯಕ್ತಿಯ ಮೆಸೇಜ್ ಏನಾಗಿದೆ, ಹಾರ್ಟ್ ಬೆಟ್. ಅಂದರೆ ಯು ವಾರ್ಮ್ ಆಕ್ಸಿಜನ್, ಇಂಪಾಸಿಬಲ್ ಟು ಸ್ಟೇ ಅಲೈವ್ ವಿತೌಟ್ ಯು ಅಂತ ಹೇಳಿ. ಯಾವಾಗ ನೀವು ಈ ವ್ಯಕ್ತಿಯಿಂದ ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸಿಗೆ ಬರ್ತಿರೋ ಆಗ ಈ ವ್ಯಕ್ತಿಯ ಹಾರ್ಟ್ ಬೀಟ್ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಅಥವಾ ನೀವು ಯಾವಾಗ ಈ ವ್ಯಕ್ತಿನ ಸಂಪೂರ್ಣ ನಿಮ್ಮ ಮೈಂಡಿಂದ ತೆಗೆದು ಹಾಕ್ತೀರಿ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ನೀವೇ ಬರ್ತೀರಿ, ಈ ವ್ಯಕ್ತಿ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಯಾವಾಗ ನೀವು ರಿಜೆಕ್ಟ್ ಮಾಡುವ ರೀತಿಯಲ್ಲಿರ್ತೀರಿ, ಆಗ ಈ ವ್ಯಕ್ತಿಗೆ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧ ರಿಯಲೈಸ್ ಆಗ್ತಾ ಬರುತ್ತೆ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅನ್ನೋದು ಇತ್ತು ಅನ್ನೋದು ಈ ವ್ಯಕ್ತಿಗೆ ಅರ್ಥ ಆಗ್ತಾ ಬರುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕಾಗತ್ತೆ, ಈ ವ್ಯಕ್ತಿ ಇಲ್ಲದಿದ್ದರೆ ಪ್ರಪಂಚನೇ ಇಲ್ಲ, ಈ ವ್ಯಕ್ತಿ ನಿಮ್ಮಿಂದ ಬ್ಲಾಕ್ ಮಾಡಿ ದೂರ ಹೋದರು, ಈ ವ್ಯಕ್ತಿ ಅಥವಾ ನಿಮ್ಮನ್ನು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಈ ವ್ಯಕ್ತಿಯಿಂದ ಪದೇ ಪದೇ ಅಟ್ಲೀಸ್ಟ್ ನಾನು ಆಪ್ಷನ್ ಆಗಿರೋದಕ್ಕೂ ರೆಡಿ ಅನ್ನುವಂತಹ ರೀತಿಯಲ್ಲಿ ಏನು ನೀವು ತೋರಿಸ್ತಾ ಇದ್ದೀರಲ್ಲ, ದಯವಿಟ್ಟು ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ನಿಮ್ಮ ತನನ ಅಂದರೆ ನೀವು ಒಂದಷ್ಟು ಈ ವ್ಯಕ್ತಿಯಿಂದ ಅವಾಯ್ಡ್ ಆಗಿರ್ಬೇಕು, ಈ ವ್ಯಕ್ತಿಯನ್ನು ನಿಮ್ಮ ಲೈಫಿಂದ ಅವಾಯ್ಡ್ ಮಾಡಬೇಕಾಗತ್ತೆ. ಈ ವ್ಯಕ್ತಿಯಿಂದ ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆಗ ಈ ವ್ಯಕ್ತಿಗೆ ನಿಮ್ಮ ಸಂಬಂಧದ ವಿಚಾರವಾಗಿ ರಿಯಲೈಸ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮೆಸೇಜ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.